ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ಮಾಸದಲ್ಲಿ ತುಲಾ ರಾಶಿಯವ್ರಿಗೆ ಅಟ್ಲೀಸ್ಟ್ ಇವರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಏನಾದರೂ ಶುಭವಾಗ್ತದ, ಅನೇಕ ಕಾರ್ಯಗಳಲ್ಲಿ ಜಯವನ್ನು ಸಿಗ್ತಕ್ಕಂಥದ್ದು ಇರ್ತದ. ಕುಜ ಮತ್ತು ಶನಿಯ ಸಂಗಮವ ಒಂದು ವಿಚಾರದಿಂದ ಏನಾದರೂ ನಿಮಗೆ ಕೋರ್ಟ್ ಕಚೇರಿ, ಶತ್ರುವಿನ ಮೇಲೆ ಉಪಟಳವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತಾ, ಕೆಲಸದಲ್ಲಿ ಉತ್ಕೃಷ್ಟತೆ ಸಿಗ್ತಕ್ಕಂಥದ್ದು ಇರ್ತದ. ಹಾಗೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಸಪ್ತಮದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಕಾಲವಾಗಿರೋದ್ರಿಂದ ಮದುವೆ, ಬಿಸ್ನೆಸ್ ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ಏನೆಲ್ಲ ವ್ಯತ್ಯಾಸಗಳು ಬರಬಹುದು, ಎಲ್ಲ ವಿಚಾರಗಳು ವಿದ್ಯಾರ್ಥಿ ವರ್ಗದವರಿಗೆ ಹೇಗಿರ್ತಕ್ಕಂಥ ಇರ್ತದೆ, ಹಾಗೆ ಆರೋಗ್ಯದಲ್ಲಿ ಹೇಗಿರ್ತಕ್ಕಂಥ ಇರುತ್ತೆ, ನಿಮ್ಮ ಬಿಸ್ನೆಸ್, ಹಣಕಾಸು ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವ್ರಿಗೆ ಈ ಒಂದು ಮಾಸ, ಏಪ್ರಿಲ್ ಮಾಸ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಕೊಡುತ್ತಾ, ಪ್ರೀತಿಸ್ತಕ್ಕಂಥ ವಿಚಾರ ಅಂದರೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ವಿಳಂಬತೆ ಆಗುತ್ತಾ, ಟ್ರೇಡಿಂಗ್ ಆಡ್ತಕ್ಕಂಥವ್ರಿಗೆ ಟ್ರೇಡಿಂಗಲ್ಲಿ ಏನಾದರೂ ಸಮಸ್ಯೆಗಳು ಬರುತ್ತಾ, ಹಾಗೆ ಸಂಚಾರದಲ್ಲಿರ್ತಕ್ಕಂಥ ಕುಜ ಮತ್ತು ಶನಿಯ ತತ್ವಗಳು ಹೇಗಿರ್ತಕ್ಕಂಥದ್ದು, ಪಂಚಮದಲ್ಲಿರ್ತಕ್ಕಂಥ ಕುಜ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸಮಸ್ಯೆಗಳು ಕಾಡಬಹುದು, ಯಾರಿಗೆ ಶುಭವಿರ್ತಕ್ಕಂಥದ್ದು ವೃಶ್ಚಿಕ ರಾಶಿ, ಯಾವೊಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಶುಭವಾಗ್ತದೆ, ಹಾಗೆ ದಾಂಪತ್ಯದಲ್ಲಿ ಏನಾದರೂ ವಿರಸಗಳು ಪ್ರಾರಂಭವಾಗ್ತದಾ, ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ತಿಳಿಸ್ತಾ ಇದ್ದಾನೆ. ಖಂಡಿತವಾಗಿ ಯಾರೂ ಮಿಸ್ ಮಾಡಬೇಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ಮೊದಲು ತುಲಾರಾಶಿಯವರನ್ನು ತರೋಣ. ತುಲಾ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನಕ್ಕೆ ಬಂದಿದ್ದಾನೆ, ಅಂದರೆ ಮೇಷರಾಶಿಯಲ್ಲಿರ್ತಕ್ಕಂಥದ್ದು. ಈ ಮೇಷರಾಶಿ ಸಪ್ತಮ ಸ್ಥಾನ ಕೇಂದ್ರ ಸ್ಥಾನ. ಈ ಕೇಂದ್ರಗತ ಆಗಿರೋದ್ರಿಂದ ಹೆಚ್ಚಿನ ಮಹತ್ವವನ್ನು ತಾವು ಬಿಸ್ನೆಸ್ ವಿಚಾರಗಳಲ್ಲಿ ಕಳೀತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಹಾಗೆ ಸಂಗಾತಿಯೊಟ್ಟಿಗಿನ ಮಾತುಕತೆಗಳು, ಸಂಗಾತಿಯೊಟ್ಟಿಗಿನ ಒಂದು ವಿಚಾರಗಳಲ್ಲಿ, ಮದುವೆ ವಿಚಾರಗಳಲ್ಲಿ ಹೇಗೆಲ್ಲ ಆಗಿರುತ್ತೆ, ನಾವು ಅದನ್ನು ಮುಂದೆ ಮ್ಯಾಕ್ಸಿಮಮ್ ತಿಳಿಸ್ಕೊಡ್ತಾರೆ. ಮೊದಲು ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಪ್ರಿಯಾರಿಟಿ ಕೊಡ್ತಕ್ಕಂಥ ಸಮಯ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಚತುರ್ಥಾಧಿಪತಿ ಆರರ ಸ್ಥಾನ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಇಲ್ಲ. ಸ್ವಲ್ಪ ಎಫರ್ಟ್, ಆರರ ಸ್ಥಾನ ಮೋರ್ ಎಫರ್ಟ್ ಹಾಕಬೇಕು, ತುಂಬ ಕೆಲಸ ಮಾಡಬೇಕಾಗ್ತದೆ. ಈ ಕೆಲಸ ಮಾಡಿದ್ರೆ ಮಾತ್ರ ಸ್ವಲ್ಪ ಶುಭತ್ವ, ಯಾಕೆಂದರೆ ಪಂಚಮಾಧಿಪತಿ ಕೂಡ ಆಗ್ತದೆ. ಆರರ ಸ್ಥಾನದಲ್ಲಿ ಕುಜ ಮತ್ತು ಶನಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಎಫರ್ಟ್ ಹಾಕಿದ್ರೆ ಮಾತ್ರ ಸಕ್ಸಸ್ ಸಿಗುತ್ತೆ, ಇಲ್ಲಾಂದರೆ ಅವರೇಜ್ ಆಗಿರ್ತಕ್ಕಂಥ ಸನ್ನಿವೇಶ ಬರ್ತದೆ. ಸೊ ತುಲಾರಾಶಿ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸ ಒಂದು ಸಾಧಾರಣವಾಗಿರ್ತಕ್ಕಂಥ ಮಾಸ. ಸಾಧ್ಯವಾದಷ್ಟು ಕೂಡ ಶಿವನ ಧ್ಯಾನವನ್ನು ಮಾಡಿ, ಶಿವನ ಮಂತ್ರಗಳನ್ನು ಚಾಂಟ್ ಮಾಡೋದ್ರಿಂದ ಮಾತ್ರ ಶುಭತ್ವ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಬಿಲ್ಡಪ್ ಆಗ್ತಕ್ಕಂಥದ್ದು ಕಡಿಮೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಷಷ್ಠಾಧಿಪತಿ ಆಗಿರ್ತಕ್ಕಂಥ ಗುರು 9ರಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸುಧಾರಿಸುತ್ತೆ. ಇನ್ನು ಕೆಲಸ ಹೇಗಿರುತ್ತೆ, ಕೆಲಸ ಕಾರ್ಯಗಳು ಅಷ್ಟು ಫ್ಲಕ್ಚುಯೇಟಿಂಗ್ ಇರುತ್ತೆ. ಕೆಲಸದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಇರುತ್ತೆ. ಅದೇ ರೀತಿಯಾಗಿ ಕೆಲಸದಲ್ಲಿ ಕೂಡ ಹಾಗೂ ಹೀಗೂ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಆದರೆ ಲಗ್ನಕ್ಕೆ ದೃಷ್ಟಿ ಇರೋದ್ರಿಂದ ಏನಾದರೂ ಒಬ್ಬ ಹಿರಿಯರು ಬಾಸಿಂದ ಸ್ವಲ್ಪ ಮಟ್ಟಿಗೆ ತಡೆ ಹಿಡಿತಕ್ಕಂಥದ್ದು ಮತ್ತೊಂದು ಎಲ್ಲ ವಿಚಾರದಲ್ಲಿ ಬರ್ತದೆ. ಬಟ್ ಆರೋಗ್ಯ ಖಂಡಿತವಾಗಿ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ, ತೊಂದರೆ ಇಲ್ಲ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ಪಂಚಮ ಅಧಿಪತಿ ಆಗಿರ್ತಕ್ಕಂಥದ್ದು ಶನಿ ಆರರ ಸ್ಥಾನದಲ್ಲಿ ಮಕ್ಕಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರತಕ್ಕಂಥದ್ದು ಇರುತ್ತೆ. ಹಾಗೆ ಏನಾದರೂ ಚೈಲ್ಡ್ ಬರ್ತ್ ವಿಚಾರದಲ್ಲಿ ಹೋಗಿದ್ರೆ ಅಲ್ಲೂ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಹಾಸ್ಪಿಟಲ್ ವಿಸಿಟ್ ಇರತಕ್ಕಂಥ ಸನ್ನಿವೇಶಗಳು ತುಲಾರಾಶಿಯವರಿಗೆ ಬರ್ತದೆ. ಹಾಗೆ ತುಲಾರಾಶಿ ಬಿಸ್ನೆಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಉತ್ತಮತೆ ಇರ್ತಕ್ಕಂಥದ್ದು ಇರ್ತದೆ. ಅದೇ ರೀತಿಯಾಗಿ ದಾಂಪತ್ಯ ಸ್ವಲ್ಪ ಉತ್ತಮ, ಶುಕ್ರ ಇರೋದ್ರಿಂದ ಮದುವೆ ವಿಚಾರದ ಮಾತುಕತೆಗಳು ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಹಾಗೆ ಒಂದೇ ಒಂದು ವಿಚಾರ, ಸಪ್ತ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಕಾರಕೋ ಭಾವನಾಶಾಯವನ್ನವಾಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೊಡಬಹುದು, ಹೊರತುಪಡಿಸಿದರೆ ಇನ್ನೆಲ್ಲ ವಿಚಾರದಲ್ಲಿ ಶುಭ ಇರ್ತದೆ. ಏಕೆಂದರೆ ಶುಕ್ರ ಅಷ್ಟಮ ಸ್ಥಾನದ ಅಧಿಪತಿ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಸಂಗಾತಿಯಿಂದ ಐಶ್ವರ್ಯ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಇನ್ನು ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಚಂದ್ರನ ಸ್ಥಾನವನ್ನು ವೀಕ್ಷಣೆ ಮಾಡಿದ್ರು ಕೂಡ ಚಂದ್ರ ತಿಂಗಳ ಆರಂಭದಲ್ಲಿ ನಾವು ನೋಡ್ತಕ್ಕಂಥದ್ದು ಶುಭ ಸ್ಥಾನದಲ್ಲೇ ಸಂಚಾರವನ್ನು ಮಾಡೋದ್ರಿಂದ ಸ್ವಲ್ಪ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು,
ಇವೆಲ್ಲದರಲ್ಲಿ ಸ್ವಲ್ಪ ಶುಭತ್ವ. ಆದರೆ ಭಾಳ ಮುಖ್ಯವಾಗಿ ಈ ಒಂದು ಮಾಸದಲ್ಲಿ ನಾನು ತುಲಾರಾಶಿಯವರಿಗೆ ತಿಳಿಸ್ತಕ್ಕಂಥದ್ದು, ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತೀರ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಏನಾದರೂ ಕೋರ್ಟ್ ಕಚೇರಿ ವಿಚಾರದಲ್ಲಿ ನಡೀತಾ ಇದೆಯಾ, ಈ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಗೆಲುವು ಮ್ಯಾಕ್ಸಿಮಮ್ ಇರ್ತಕ್ಕಂಥಿರುತ್ತೆ. ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ಸಮಯ. ಆದರೆ ಒಂದು ವಿಚಾರ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಶನಿ ಮತ್ತು ಕುಜನಿರೋದ್ರಿಂದ ಬ್ಯಾಕ್ ಸ್ಟ್ಯಾಬರ್ಸ್ ಅಂದರೆ ಏನು, ಹಿತಶತ್ರುಗಳು ಸುಮ್ಮನೆ ನಿಮ್ಮ ಮೇಲೆ ಅಪವಾದನೆಗಳನ್ನು ಬರ್ತಕ್ಕಂಥ ಸಾಧ್ಯತೆಗಳು. ಅವನ ಏನೋ ಕೆಲಸ ಮಾಡ್ತಿದ್ದಾನೆ, ಮತ್ತೊಂದು ಮಾಡ್ತಿದ್ದಾನೆ, ಇನ್ನೊಂದು ಮಾಡ್ತಿದ್ದಾನೆ, ಇದೇ ರೀತಿಯಾಗಿ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಸರಳವಾಗಿ ಗುರುವಿನ ಅನುಗ್ರಹವಿರೋದ್ರಿಂದ ಸಾಧ್ಯವಾದಷ್ಟು ದತ್ತಾತ್ರೇಯ, ಶಿರಡಿ ಬಾಬಾ, ಹಾಗೆ ಗುರುವಿನ ಸನ್ನಿಧಾನವನ್ನು ಭೇಟಿ ಮಾಡಿ, ಹಳದಿ ದಾರವನ್ನು ಗುರುವಾರಗಳಂದು ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಒಂದು ಹಳದಿ ದಾರವನ್ನು ಕಟ್ಕೊಳ್ಳಿ. ಇದು ಗುರುವಿನ ಪ್ರೇರಣೆಯಿಂದ ಸಕಲ ದೋಷಗಳು ನಿವಾರಣೆ ಆಗಿ ಗುರುವಿನ ಆಶೀರ್ವಾದ ಸಿಗ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಗುರು ನಾಮಸ್ಮರಣೆಗೋಷ್ಟು ಅಷ್ಟೋತ್ತರ ಇವನ್ನೆಲ್ಲ ಪಠಣೆ ಮಾಡಿದ್ರೆ ಸ್ವಲ್ಪ ಶುಭತ್ವ ಇರ್ತದೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ. ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಹಾದು ಹೋಗ್ತದೆ ಈ ಒಂದು ಮಾಸ. ಪಂಚಮ ಸ್ಥಾನ ನೋಡಿ, ಅಲ್ಲಿ ಏನಾಗುತ್ತೆ, ಆರೋಗ್ಯದ ವಿಚಾರ ಅಥವಾ ನೀವೇನಾದರೂ ಟ್ರೇಡಿಂಗ್ ವಿಚಾರದಲ್ಲಿ ಅಥವಾ ಕೆಲಸದ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಸ್ವಲ್ಪ ನೋಡ್ಕೋಬೇಕು. ಯಾಕೆಂದರೆ ಚತುರ್ಥಾಧಿಪತಿ ಜೊತೆಯಲ್ಲಿರ್ತಕ್ಕಂಥ ಸಂದರ್ಭವಾಗ್ತದೆ. ಕೆಲಸದಲ್ಲಿ, ಹಣಕಾಸಿನಲ್ಲಿ ವಿಚಾರದಲ್ಲಿ ಅಥವಾ ಸಾಲ ಸೂಲಗಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ವೃಶ್ಚಿಕ ರಾಶಿಯವರಿಗೆ ದಿಸ್ ಈಸ್ ನಾಟ್ ಎ ಗುಡ್ ಟೈಮ್. ಈ ಒಂದು ಮಾಸ ಅಷ್ಟು ಉತ್ತಮತೆ ಇರೋದಿಲ್ಲ. ನಾಲೆಡ್ಜ್ ಉಪಯೋಗಿಸಿ ಮಾತ್ರ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಯಶಸ್ಸು ಸಿಗ್ತದೆ. ಮೊದಲು ವಿಚಾರವನ್ನು ತಗೊಂಡಾಗ ವೃಶ್ಚಿಕ ರಾಶಿಯವರಿಗೆ ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬರೋಣ. ವಿದ್ಯಾರ್ಥಿ ವರ್ಗದವರಿಗೆ ಚತುರ್ಥಾಧಿಪತಿ ಪಂಚಮ ಸ್ಥಾನ ಶನಿಯೊಟ್ಟಿಗಿದ್ದಾನೆ. ಲೇಸಿನೆಸ್ ಜಾಸ್ತಿ ಕಾಡ್ತದೆ. ಲೇಸಿನೆಸ್ ಜಾಸ್ತಿ, ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಕಾಡ್ತದೆ. ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇರಬೇಕು. ಪ್ರತಿ ದಿವಸ ನೀವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಅಭಿಮುಖವಾಗಿ ಕೂತು ವಿದ್ಯಾರ್ಥಿಗಳು ಗಾಯತ್ರಿ ಮಂತ್ರ ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಈ ಮಂತ್ರವನ್ನು ಚಾಂಟ್ ಮಾಡ್ತಾ ಬನ್ನಿ. ಇದೇನಾಗ್ತದೆ, ಸ್ವಲ್ಪ ಮಟ್ಟಿಗೆ ನಿಮ್ಮ ಜ್ಞಾನ ವೃದ್ಧಿ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಶ್ರದ್ಧೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಆಗಿಂದಾಗೆ ಸ್ವಲ್ಪ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು 6ರ ಅಧಿಪತಿ ಪಂಚಮ ಸ್ಥಾನದಲ್ಲಿರಿಂದ ಆರೋಗ್ಯ ಉತ್ತಮತೆ ಇರುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಕೂಡ ನಿಷ್ಕ್ರಿಯ ಆಗ್ತಕ್ಕಂಥ ಇರುತ್ತೆ. ಬಟ್ ಒಂದು ಸಂಧಿವಾತಗಳಂಥ ಸಮಸ್ಯೆಗಳು ಕಾಡುತ್ತೆ. ಯಾಕೆಂದರೆ ಶನಿ ಕುಜನೊಟ್ಟಿಗಿದ್ದಾನೆ. ಸ್ವಲ್ಪ ಸಮಸ್ಯೆಗಳು, ಹನುಮಾನ್ ಚಾಲೀಸವನ್ನು ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರು ನೋಡಿ. ಇನ್ನು ದಾಂಪತ್ಯದ ವಿಚಾರ, 7ರ ಅಧಿಪತಿ 6ರ ಸ್ಥಾನದಲ್ಲಿದ್ದಾನೆ. ಅಷ್ಟು ಉತ್ತಮತೆ ಇರೋದಿಲ್ಲ. ದಾಂಪತ್ಯ ಕಿರಿಕಿರಿ ಇರತಕ್ಕಂಥ ಮಾಸವಾಗ್ತದೆ. ಈಗ ಆಲ್ರೆಡಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗೊತ್ತಾಗ್ತಿದೆ, ಈ ಮಾಸ ಯಾಕೋ ಸ್ವಲ್ಪ ಹತ್ತತ್ರ ಬರ್ತಾಗೆ ನಿಮ್ಗೆ ಯಾಕೋ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ, ಮದುವೆ ವಿಚಾರಗಳಲ್ಲಿ ಹಿನ್ನಡೆ ಆಗ್ತದೆ. ಅಷ್ಟು ಉತ್ತಮತೆ ಇರೋದಿಲ್ಲ. ಗುರು ಬಲ ಇಲ್ಲ. ಪ್ರೀತಿಯ ವಿಚಾರ, ಹಣಕಾಸಿನ ವಿಚಾರ, ಟ್ರೇಡಿಂಗ್ ವಿಚಾರದಲ್ಲಿ ಹಿನ್ನಡೆಯನ್ನು ಸಾಧಿಸ್ತದೆ. ಬಿ ಕೇರ್ಫುಲ್. ಬಟ್ ಒನ್ ಥಿಂಗ್, ಸೂರ್ಯ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿರೋದ್ರಿಂದ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಸ್ವಲ್ಪ ಮಟ್ಟಿಗೆ ನಡೀತಕ್ಕಂಥ ಇರ್ತದೆ. ಅದರ್ವೈಸ್ ಸ್ವಲ್ಪ ಟಫ್ ಆಗ್ತದೆ. ಹಾಗೆ 11ರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಪಂಚಮದಲ್ಲಿ ಸಂಚಾರವನ್ನು ಕೊನೆಯ ಮಧ್ಯಭಾಗದಲ್ಲಿ ಮಾಡೋದ್ರಿಂದ ಬುದ್ಧಿವಂತಿಕೆಯಿಂದ ಕೆಲವೊಂದನ್ನು ನಡೆಸ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ. ಬಟ್ ಸೂರ್ಯ ಒಂದು ಆದಿತ್ಯ ಯೋಗ ಇರೋದ್ರಿಂದ, ಸೂರ್ಯಾದಿತ್ಯ ಯೋಗ ಸ್ವಲ್ಪ ನಿಮಗೆ ಪಂಚಮದಲ್ಲಿ ಇರೋದ್ರಿಂದ ಸ್ವಲ್ಪ ಶುಭತ್ವ. ಇದಕ್ಕಿದ್ದಾಗೆ ಧನಾಗಮ ಕೊನೆಯ ಮಧ್ಯಭಾಗದ ಮೇಲೆ ಸೂರ್ಯ ಕೂಡ ಬದಲಾವಣೆಯನ್ನು ತಗೊಳುತ್ತೆ. ಸೂರ್ಯ ಬದಲಾವಣೆ ತಗೊಂಡಾಗ ದಶಮಾಧಿಪತಿ ಷಷ್ಠ ಭಾವದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರಿತಾ ಇದ್ದೀರಾ, ಸರ್ಕಾರಿ ಉದ್ಯೋಗಗಳನ್ನು ಕಾಂಪೀಟ್ ಮಾಡ್ತಿದ್ದೀರಾ, ದ ಬೆಸ್ಟ್ ರಿಯಲ್ ಟೈಮ್. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತಕ್ಕಂಥದ್ದು ಸತ್ಯವಾಗ್ತದೆ. ಸಾಧ್ಯವಾದಷ್ಟು ನೀವು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ದುರ್ಗಾರಾಧನೆಯನ್ನು ಈ ಮಾಸದಲ್ಲಿ ಮಾಡಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ. ಹಾಗೆ ಸಾಧ್ಯವಾದಷ್ಟು ಗುರುವಿನ ಬಲ ಸಿಗ್ತಕ್ಕಂಥದ್ದು ಕೂಡ ಇರ್ತದೆ. ಹಾಗೆ ಶುಭವಾಗ್ತಕ್ಕಂಥದ್ದು ಇರ್ತದೆ. ಇಷ್ಟು ಈ ಮಾಸದ ಭವಿಷ್ಯ. ತುಲಾ ಹಾಗೆ ವೃಶ್ಚಿಕ ರಾಶಿಯಾಗಿರ್ತಕ್ಕಂಥದ್ದು ಅನೇಕ ರೀತಿಯ ಯಂತ್ರಗಳು, ವಾಸ್ತುಯಂತ್ರಗಳು, ಹಾಗೆ ಬಗಳಾಮುಖಿ ಯಂತ್ರಗಳಿಗೆ ನಮ್ಮ ಚಾನಲನ್ನು ತಾವು ಭೇಟಿ ಮಾಡಿ. ಖಂಡಿತವಾಗಿ ಜೆನ್ಯೂನ್ ಕ್ವಾಲಿಟಿ ಆಗಿರ್ತಕ್ಕಂಥ ಕ್ರಿಸ್ಟಲ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಸಾಧ್ಯವಾದಷ್ಟು ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.